ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಮೊಳಕೆ ಬಂದ ಮಡಿಕೆ ಕಾಳಿಂದ ಪಲ್ಯ ಮಾಡತ್ತೇನೆ ರೀ. ಯಾಕಪ್ಪ ಅಂದ್ರೆ ಇವತ್ತು ಬುತ್ತಿ ಕಟ್ಕೊಂಡು ಊರಿಗೆ ಹೋಗೋದಿತ್ತು. ಬುತ್ತಿ ಕಟ್ಕೊಂಡು ಹೋಗೋದಂದ್ರೆ ಹೆಂಗೆ ಮಾಡೋಣಕತಿ ಹೇಳ್ರನ್ನು ಸ್ವಲ್ಪ ಚೇಂಜಸ್ ಮಾಡಿ ಮಾಡತ್ತೀನಿ, ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ಒಂದು ಕಡಾಯಿ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಾಸ್ಕೊಂಬರೋಣಂತ. ಇನ್ನು ಎಣ್ಣೆ ಕಾದಿಂದ್ರೆ ಸ್ವಲ್ಪ ಒಗ್ಗರಣೆ, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಕೊಡೋನು, ಕರಿಬೇವು ಸೇರಿಸೋನು. ಇವೆಲ್ಲ ಚಟಪಟ ಅನ್ಸಿಡಿವಾಗ್ರಿ. ಒಂದು 2 ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಹೆಂಚಿಟ್ಕೊಂಡೇನಿ ರೀ, ಅವ್ನು ಸೇರ್ಸಾತನಂತ. ಇವನು ಎಲ್ಲರೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ಬಿಡೋನು. ಮಾಡುವಂಥ ಅಡುಗೆಗಳ್ರಿ ಅದ ಉಪ್ಪ, ಅದ ಖಾರ, ಅದ ಅರಿಶಿನ ಕರೆ, ಆದರೆ ಮಾಡೋ ವಿಧಾನಗಳು ಬೇರೆ ಬೇರೆ ಆಗಿರೋದ್ರಿಂದ ಟೇಸ್ಟೂ ಬೇರೆ ಬೇರೆನೇ ಕೊಡ್ತಾವೆ ನೋಡ್ರಿ. ಏನಂತೀರಿ? ನೋಡ್ರಿ, ಸ್ವಲ್ಪ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಬಾಯಿ ಮುಚ್ಚಿಟ್ನಿ. ಇನ್ನು ಬಾಯಿ ತೆಗೆದು ಅದಕ್ಕೆ ಹಸಿ ಖಾರ ಕುಡ್ಸಾತೇನೆ ರೀ. ಹಸಿ ಮೆಣಸಿನ್ಕಾಯಿ ರೀ, ಬೆಳ್ಳುಳ್ಳಿ, ಅಲ್ಲ, ಉಪ್ಪು ಮತ್ತು ಕೊತ್ತಂಬರಿ, ಸ್ವಲ್ಪ ಕರಿಬೇವು ಹಾಕಿ ಮಿಕ್ಸರ್ ಮಾಡ್ಕೊಂಬಂದ್ಬಿಟ್ಟಿನಿ ರೀ. ಅದನ್ನೀಗ ಸೇರ್ಸಾತನಂತ್ರಿ. ಇಷ್ಟೊಂದು ಖಾರ ಹಾಕತ್ತಪ್ಪ ಅನ್ಬೇಡ್ರಿ, ಕಾಯಿ ಒಂಚೂರು ಸಪ್ಪದಾವು, ಹೀಗಾಗಿ ಒಂಚೂರು ಜಾಸ್ತಿನೇ ಹಾಕತ್ತನಂತ. ಬುತ್ತಿ ಕಟ್ಕೊಂಡು ಹೊಂಟೇವಪ್ಪ ಅಂತಂದಿಂದ ಬಾಯಿ ತುಂಬ ಉಪ್ಪು ಖಾರ ಆದ್ರೆ ಟೇಸ್ಟ ಭಾರಿ ಕೊಡ್ತಾವೆ ನೋಡ್ರಿ. ಅದಕ್ಕೆ ಒಂಚೂರು ಜಾಸ್ತಿನ ಹಾಕಿನಿ. ಇಲ್ಲಿ ನೋಡ್ರಿ, ನಂತರ ಅರಿಶಿನ ಹಾಕತ್ತನಂತೆ. ಅರಿಶಿನ ಹಾಕಿ ಮೊಳಕೆ ಏನು ಬಂದಿದ್ದಿಲ್ಲ ಕಾಳು ಅವನು ಸೇರ್ಸಾತೇನೆ ನೋಡ್ರಿಲ್ಲೇ. ಸ್ವಲ್ಪ ಧನಿಯಾ ಇತ್ತು, ಧನಿಯಾ ಪುಡಿನ ಮಾಡಿಟ್ಕೊಂಡಿನಿ, ಅದನ್ನು ಸೇರ್ಸಾತನಂತೆ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸಾತೇನೆ. ಇನ್ನು ಗುರೇಳು ಪುಡಿ ಇತ್ತು ರೀ, ಅದನ್ನೂ ಸೇರ್ಸಾತನಂತ. ಒಂಚೂರ ಬೆಲ್ಲನೂ ಸೇರ್ಸಾತೇನೆ ರೀ. ಯಾಕಪ್ಪ ಅಂದ್ರೆ ಮುಂದೆ ಒಂದಿಟ ಹುಳಿ ಹಿಂಡಬೇಕಾಕತ್ರಿ, ಹೀಗಾಗಿ ಹುಂಚಿ ಹುಳಿನ ಎಲ್ಲ ಸೋಸ್ಕೊಂಡು ಬಂದಿಟ್ಕೊಂಡಿನಿ ಮುಂಚೆನ. ಅದನ್ನು ಇದಕ್ಕೆ ಸೇರ್ಸಾತೇನೆ. ಯಾಕಂದ್ರೆ ಊರಿಂದ ಊರಿಗೆ ಬುತ್ತಿ ಕಟ್ಕೊಂಡು ಹೋಗ್ಯವಂದ್ರಿ, ಬಿಸಿಲಿನ ಜಳ ಮತ್ತು ಗಾಡಿಯಾಗ ಇಟ್ಕೊಂಡು ಹೋಗಿರ್ತೀವಿ. ಗಾಡಿ ಕಾವಿಗೆ ಪಲ್ಯಗಳು ಎಲ್ಲ ಹಳಿಸಿಬಿಡ್ತಾವೆ, ಹೀಗಾಗಿ ಹುಳಿ ಹಿಂಡಲೇಬೇಕಾಕತಿ. ಅದ್ರ ಜೊತೆ ಸ್ವಲ್ಪ ಬೆಲ್ಲನೂ ಸೇರ್ಸಬೇಕಾಕತ್ರಿ. ಈ ಮಡಿಕೆ ಕಾಳು ಪಲ್ಯ ಒಳಗೆ ರೀ ಭಾಳ ಥರ ಮಾಡ್ತಾರೆ ರೀ. ಖಾನ ಒಳಗೂ ಬೇರೆ ಟೈಪ್ ಮಾಡ್ತಾರೆ, ಡೈಲಿ ಮನ್ಯಾಗ ತಿನ್ನೋದಾರ ಅದನ್ನು ಬೇರೆ ಟೈಪ್ ಮಾಡ್ತೇವಂತ. ಮಾಡೋ ಥರ ಅಡುಗೆಗಳ್ರಿ ಒಂದೇ ಥರ ಯಾಕೆ ಮಾಡ್ತಿನ್ಬೇಕು, ಸ್ವಲ್ಪ ಚೇಂಜಸ್ ಮಾಡಿವಂದ್ರೆ ಟೇಸ್ಟೂ ನಮಗೆ ಬೇರೆ ಬೇರೆನೇ ಕೊಡ್ತಾವೆ ನೋಡ್ರಿ. ಇಲ್ಲೆಲ್ಲ ಮಿಕ್ಸ್ ಮಾಡೀನಿ. ಇನ್ನೊಂದು ನಿಮಿಷ ಬಾಯಿ ಮುಚ್ಚಿಟ್ಬಿಡೋಣಂತ. ನಂತರ ಬಾಯಿ ತೆಗೆದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರ್ಸಾತೇನೆ ರೀ. ಇನ್ನೂ ಒಂದು ಚೂರು ಬೆಲ್ಲ ಅಲ್ಲೇ ಹಂಗೆ ಇತ್ತು. ಮತ್ತೊಂದು 2 ನಿಮಿಷ ಬಾಯಿ ಮುಚ್ಚಿಟ್ಟು ನೋಡ್ರಿಲ್ಲೇ ಬೆಲ್ಲೆಲ್ಲ ಕರಗಿತ್ತನಂದ. ಸ್ವಲ್ಪ ನೀರು ಅಲ್ಲೇ ಬಿಟ್ಟಿತ್ತು. ಮತ್ತೊಂದು ಚೂರು ಬಾಯಿ ತೆಗೆದು ಹೊಳಸಾಡೋದು, ಬಾಯಿ ಮತ್ತು ಮುಚ್ಚೋದು ಮಾಡಿದ್ರೆ ನಮಗೆ ಕರೆಕ್ಟಾಗಿ ಊರಿಗೆ ಹೋಗಾಕ ಪಲ್ಯ ಅದಕ್ಕೆ ಸಿಕ್ತು ನೋಡ್ರಿ. ಇಷ್ಟ ಆಯ್ತು ನಂದು. ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಾಕೆ ತಡ ಮಾಡೋದು, ಪಲ್ಯ ರೆಡಿ ಆಗೈತಿ, ಊರಿಗೂ ಹೋಗೇ ಬಿಡ್ತೀವಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕ್ಕನಂತ್ರಿ.